ಈಗ ಕಬೀರದಾಸರು ಭಕ್ತಿ ಮತ್ತು ಪ್ರೇಮ, ಯಾರ ಭಕ್ತಿ? ದೈವ ಭಕ್ತಿ ಮತ್ತು ದೈವದ ಬಗ್ಗೆ ಪ್ರೇಮ, ಪ್ರೀತಿ ಹೇಗಿರ್ಬೇಕು ಅಂತೇಳಿ. ನಮಗೆ ಪ್ರೀತಿ ಅಂತಂದಾಗ ಒಂದೇ ಗೊತ್ತಿರೋದು, ಹೆಣ್ಣು ಗಂಡಿನ ಪ್ರೀತಿ ಎರಡೇ ಗೊತ್ತಿರೋದು. ಆದ್ರೆ ಭಗವಂತನಲ್ಲಿ ಪ್ರೀತಿಯನ್ನ ಇಡಬೇಕು, ಭಗವಂತನಲ್ಲಿ ನಾವು ಭಕ್ತಿಯನ್ನ ಹೇಗೆ ಇಡಬೇಕು ಅನ್ನೋದ್ರ ಬಗ್ಗೆ ಕಬೀರದಾಸರು ಬಹಳ ಉತ್ತಮವಾದಂತ ಬೆಳಕನ್ನ ಚೆಲ್ಲಿದ್ದಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭೂಮ್ಯಾಕಾಶಗಳಂತೆ. ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭೂಮ್ಯಾಕಾಶಗಳಂತೆ. ಭಕ್ತನು ಗುರುವಿನ ಚರಣದಿ ಲೀನ, ವಿಷಕ್ಕೆ ಜನ ಸನ್ಮಾನ ಕಬೀರ, ವಿಷಕ್ಕೆ ಜನ ಸನ್ಮಾನ. ಇಲ್ಲಿ ಬಹಳಷ್ಟು ಜನ ಮಹಾ ಭಕ್ತರು ನಾವು ಅಂತ ಹೇಳ್ಕೊಂಡು ವೇಷವನ್ನ ಹಾಕೊಂಡು ತಿರುಗಾಡ್ತಾರೆ. ಕೆಲವರು ಹೇಳ್ತಾರೆ, ನಾವು ಹಣೆಗೆ ಕುಂಕುಮ ಹಚ್ಕೊಂಡ್ಬಿಟ್ರೆ ನಾವು ಬಹಳ ಭಕ್ತಿ ಇರುವವರು, ಗಂಧ ಕುಂಕುಮನ ಹಚ್ಕೊಂಡ್ಬಿಟ್ರೆ ನಾವ್ ಇನ್ನೂ ಭಕ್ತಿಯಿಂದ ಇರ್ತಕ್ಕಂಥವ್ರು, ಮತ್ತೆ ಭಸ್ಮ ಧಾರಣೆಯನ್ನ ಮಾಡ್ಬಿಟ್ರೆ ನಾನು ಮಹಾ ಶಿವಭಕ್ತ ಅಂತೇಳಿ ಈ ರೀತಿ ಕೇವಲ ವೇಷವನ್ನ ಹಾಕೊಂಡಿರ್ತಾರೆ ಹೊರತು ವೇಷಕ್ಕೂ ಭಕ್ತಿಗೂ ಸಂಬಂಧವೇ ಇಲ್ಲ. ಒಬ್ಬ ಪೂಜಾರಿ ಇರ್ತಾನೆ, ಅವನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾನೆ, ಆದ್ರೆ ಅವನ ಗಮನ ಹೊರಗಡೆ ಇರುತ್ತೆ. ಇನ್ನೆಲ್ಲ ಒಂದ್ ಕಡೆ ಹೋಗಿ ಮದ್ಯಪಾನವನ್ನ ಮಾಡಿ ಬರ್ತಾನೆ. ಇಂಥವ್ರು ಎಷ್ಟೋ ಜನ ಸಿಕ್ಕಿದಾರೆ ನಮ್ ಕಣ್ಣಿಗೆ. ಅವನು ಆಡ್ತಕ್ಕಂಥದ್ದೆಲ್ಲ ಬರೀ ಸುಳ್ಳು, ಅವನ್ ಮಾಡ್ತಕ್ಕಂಥದ್ದೆಲ್ಲವೂ ಬರೀ ಅನಾಚಾರ. ಇಲ್ಲಿ ಇವನು ವೇಷ ಹೀಗಿದೆ. ಇನ್ನೊಬ್ಬ ಅವನು ಏನೂ ಮಾಡೋದಿಲ್ಲ, ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ, ಯಾರಿಗೂ ಒಳ್ಳೇದನ್ನು ಮಾಡೋದಿಲ್ಲ, ಕೆಟ್ಟದ್ದನ್ನು ಮಾಡೋದಿಲ್ಲ, ಎಲ್ರಿಗೂ ಏನು ನನ್ನಿಂದ ಸಹಾಯ ಆಗ್ಬೇಕು ಆ ಸಹಾಯವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಇಂತಹ ಡಂಬಾಚಾರದ ಪೂಜಾರಿ ಬೇಕಾ, ಅಥವಾ ಏನನ್ನೂ ಮಾಡ್ದೇನೆ ಸಾತ್ವಿಕವಾಗಿ ಇದ್ಕೊಂಡು ಪರೋಪಕಾರಾರ್ಥಂ ಇದಂ ಶರೀರಂ ಅಂತಕ್ಕಂತ ಒಂದು ತತ್ವವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅವನು ಬೇಕಾ ಈ ಸಮಾಜಕ್ಕೆ? ಅದನ್ನ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭೂಮ್ಯಾಕಾಶಗಳಂತೆ. ಭೂಮಿಯಲ್ಲಿ ಆಕಾಶ ಎಲ್ಲಿ? ಭೂಮಿಗೂ ಆಕಾಶಕ್ಕೂ ಎಷ್ಟು ಅಂತರವಿದೆಯೋ ಅಷ್ಟು ಅಂತರ ಇದೆ ಭಕ್ತಿಗೂ ವೇಷಕ್ಕೂ. ಪೂರ್ಣ ಭಕ್ತಿಯಲ್ಲಿದ್ದವನು ಯಾವತ್ತೂ ವೇಷವನ್ನ ಹಾಕೋದಿಲ್ಲ, ಆ ವೇಷವನ್ನೇ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥವನು ಭಕ್ತಿಯಲ್ಲಿ ಇರೋದು ಇಲ್ಲ. ಇಲ್ಲಿ ಭಕ್ತ ಹೇಗಿರ್ತಾನೆ? ಭಕ್ತನು ಗುರುವಿನ ಚರಣದಿ ಲೀನ. ನೋಡಿ, ಗುರುವಿನ ಪಾದದಲ್ಲಿ ಯಾರು ಸಂಪೂರ್ಣವಾಗಿ ಲೀನವಾಗಿರ್ತಾನೋ ಅವನು ನಿಜವಾದ ಭಕ್ತ. ಆದ್ರೆ ಇವತ್ತು ಜನ ಮಾಡ್ತಿರೋದೆಲ್ಲ ಏನು? ವೇಷಕ್ಕೆ ಜನ ಸನ್ಮಾನ ಕಬೀರ, ವೇಷಕ್ಕೆ ಜನ ಸನ್ಮಾನ. ರೇಷ್ಮೆ ಸೀರೆ ಉಟ್ಕೊಂಡ್ ಬಂದ್ರೆ ಎಮ್ಮೆನೊಳಗ್ ಕರೀತಾರೆ, ಬನ್ನಿ ಅಂತ ಹೇಳಿ ತಾಂಬೂಲ ಕೊಡ್ತಾರೆ. ಅದರಲ್ಲಿ ಒಂದು ಜಾಕೆಟ್ ಕಣನೋ ತೆಂಗಿನಕಾಯೋ ಎಲ್ಲವನ್ನು ಸೇರಿಸಿ ಕೊಡ್ತಾರೆ. ಪಾಪ ಕೊಳೆ ಸೀರೆ ಉಟ್ಕೊಂಡ್ ಬಂದ್ಬಿಟ್ರೆ ಅಲ್ಲಿ ಆಚೆ ಕಡೆ ಇರು ಅಂತೇಳಿ ಆಚೆ ಕಡೆ ನಿಲ್ಲಿಸ್ತಾರೆ. ಆದ್ರಿಂದ ಇಲ್ಲಿ ಭಕ್ತಿಗೂ ವೇಷಕ್ಕೂ ಇರ್ತಕ್ಕಂಥ ಅಂತರವನ್ನ ಕಬೀರದಾಸರು ಬಹಳ ಚೆನ್ನಾಗಿ ಇಲ್ಲಿ ಮನೋಜ್ಞವಾಗಿ ನಮಗೆ ಕೊಡ್ತಾ ಇದ್ದಾರೆ. ಮತ್ತೆ ಪ್ರೇಮ ಭಾವ ಹೇಗಿರ್ಬೇಕು? ಪ್ರೇಮ ಭಾವ ಒಂದಿರಬೇಕು, ವೇಷವೆಂತಾದರೂ ಸರಿಯೇ. ಪ್ರೇಮ ಭಾವ ಒಂದಿರಬೇಕು, ವೇಷವೆಂತಾದರೂ ಸರಿಯೇ. ಮನೆಯೊಳಗಾದರೂ ಇರಬಹುದಯ್ಯ, ವನದೊಳಗಾದರೂ ಸರಿಯೇ ಕಬೀರ, ವನದೊಳಗಾದರೂ ಸರಿಯೇ. ಎಂತ ಅದ್ಭುತವಾದ ಮಾತು ಹೇಳ್ತಾ ಇದ್ದಾರೆ ನೋಡಿ. ಪ್ರೇಮ ಭಾವವನ್ನ ಹೊಂದ್ಕೊಂಡಿರ್ಬೇಕು ನಾವು. ಎಲ್ಲಿ ನನ್ನೊಳಗಡೆ ಪ್ರೇಮ, ಆ ಭಗವಂತನಲ್ಲಿ ಪ್ರೇಮದ ಭಾವ ಇರುತ್ತೆ, ಅಲ್ಲಿ ಇಲ್ಲಿ ಯಾವುದೇ ರೀತಿಯ ವೇಷವೂ ಇಲ್ಲ, ಮತ್ತೆ ಯಾವುದೇ ಮೋಹವೂ ಇಲ್ಲ.
ಭಗವಂತನ ನಾಮ ಒಂದೇ ಬೇಕು ನನಗೆ ಅಂತಕ್ಕಂತಹ ಭಾವದಲ್ಲಿ ಇರ್ತಾನೆ ಹೊರತು ಅವನು ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ಹೋಗೋದಿಲ್ಲ. ಅಂಥವನು ಮನೆಯೊಳಗಾದರೂ ಇರಬಹುದಯ್ಯ, ಇಲ್ಲ ಅಥವಾ ವನದೊಳಗಾದ್ರೂ ಇರಬಹುದು ಅಂತ ಹೇಳ್ತಾರೆ. ವೇದಾಂತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಮನದಿ ಆಸೆಯ ಮೋಹ ಒಳಿದವ, ಮನದಿ ಆಸೆಯು ಮೋಹ ಅಳಿದವ ಮನೆಯೊಳಗಾದ್ರೂ ಇರಬಹುದು, ಮನದಿ ಆಸೆಯ ಮೋಹ ಉಳಿದವ ವನದೊಳಿದ್ದರೂ ಬದ್ಧನು. ಮನದಿ ಆಸೆಯು ಮೋಹ ಅಳಿದವ ಮನೆಯೊಳಿದ್ದರೂ ಮುಕ್ತನು, ಮನದಿ ಆಸೆ ಮೋಹ ಉಳಿದವ ವನದೊಳಿದ್ದರೂ ಬದ್ಧನು. ಕಾಡಿನಲ್ಲಿ ಹೋಗ್ಬಿಟ್ಟು ತಪಸ್ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟು, ಅಯ್ಯೋ ನಾನು ಹೆಂಡತಿ ಮಕ್ಕಳು ಏನಾದ್ರು, ನನ್ನ ಆಸ್ತಿ ಏನಾಯ್ತು, ನನ್ನ ಹಣ ಏನಾಯ್ತು, ವ್ಯವಸಾಯ ಮಾಡ್ಸಿದಾರೋ ಇಲ್ವೋ, ಕಳೆ ಕಿಳಿಸಿದಾರೋ ಇಲ್ವೋ, ಪೆನಾಯಿಲ್ ತಯಾರು ಮಾಡಿದಾರೋ ಇಲ್ವೋ, ಮಾರಾಟ ಮಾಡಿದ್ರೋ ಇಲ್ವೋ, ಹೀಗೆ ಈ ಬಾಹ್ಯವಾಗಿರ್ತಕ್ಕಂಥ ವ್ಯವಹಾರದಲ್ಲಿ ಮನಸ್ಸನ್ನ ತೊಡಗಿಸ್ಕೊಂಡಂತವನು ಮನೆಯಲ್ಲಿದ್ರೂ ಪ್ರಯೋಜನವಿಲ್ಲ, ಕಾಡಲ್ಲಿದ್ರೂ ಪ್ರಯೋಜನವಿಲ್ಲ. ಆಸೆ ಮೋಹವೆಲ್ಲವನ್ನ ಸಂಪೂರ್ಣವಾಗಿ ತ್ಯಜಿಸಿದವನು ಕಾಡಿನಲ್ಲಿದ್ರೂ ಸರಿಯೇ, ಮನೆಯಲ್ಲಿದ್ರೂ ಸರಿನೇ, ಅವನು ಎಲ್ಲಿದ್ರೂ ಮುಕ್ತನಾಗಿರ್ತಾನೆ. ಮತ್ತೆ ನೋಡಿ ಪ್ರೀತಿ ಹೇಗಿರ್ಬೇಕು ಅಂತ ಹೇಳ್ತಾರೆ, ಪ್ರೀತಿಸಿದರೆ ಇಂತಿರಬೇಕು ಚಕೋರ ಚಂದ್ರಮನಂತೆ, ಪ್ರೀತಿಸಿದರೆ ಇಂತಿರಬೇಕು ಚಕೋರ ಚಂದ್ರಮರಂತೆ, ಕತ್ತು ಮುರಿದು ಕೆಳಬಿದ್ದರು ಚಿತ್ತಚಂದ್ರನೆಡೆಗೆ ಕಬೀರ ಚಿತ್ತಚಂದ್ರನೆಡೆಗೆ. ಇಲ್ಲಿ ಪ್ರೀತಿ ಮಾಡಿದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಸದಾ ನಿಕಟವಾಗಿರ್ಬೇಕು, ಕಿತ್ತು ಕಿಳಬಾರ್ದಂಗೆ ಅಂತ ಹೇಳ್ತಾರೆ, ಬಿಡಿಸ್ಕೊಳ್ಳೋಂಗ್ ಇರ್ಲೇಬಾರದು. ಚಕೋರ ಎಲ್ಲಿದೆ, ಚಂದ್ರಮ ಎಲ್ಲಿದ್ದಾನೆ, ಅವರಿಬ್ಬರಿಗೂ ಎಷ್ಟು ಆಕರ್ಷಣೆ ಇರ್ತದೋ ಅವೆರಡಕ್ಕೂ ಹಾಗೆ ನಮ್ಮ ಪ್ರೀತಿ ಇರ್ಬೇಕು. ಕೆಳಗೆ ನೀರಿನಲ್ಲಿ ನೈದಿಲೆ ಬಾನಲ್ಲಿ ಚಂದಿರ ಮೇಲೆ, ಕೆಳಗೆ ನೀರಿನಲ್ಲಿ ನೈದಿಲೆ ಬಾನಲ್ಲಿ ಚಂದಿರ ಮೇಲೆ, ಯಾರಿಗೆ ಯಾರಲ್ಲಿ ಪ್ರೇಮವೋ ಮನವು ನಿಲ್ಲುವುದಲ್ಲಿ ಕಬೀರ ಮನವು ನಿಲ್ಲುವುದಲ್ಲಿ. ನೀರಿನಲ್ಲಿ ಭೂಮಿ ಮೇಲೆ ನೈದಿಲೆ ಇದೆ, ಚಂದ್ರ ಮೇಲಿದ್ದಾನೆ. ಆ ನೈದಿಲೆ ಅರಳಬೇಕು ಅಂತಂದ್ರೆ ಚಂದ್ರನ ಕಿರಣ ಬೀಳ್ಬೇಕು, ಚಂದ್ರನ ಬೆಳಕು ಬೀಳ್ಬೇಕು. ಆ ನೀರಿನಲ್ಲಿರ್ತಕ್ಕಂಥ ನೈದಿಲೆಗೂ ಆಕಾಶದಲ್ಲಿರ್ತಕ್ಕಂಥ ಚಂದ್ರನಿಗೂ ಹೇಗೆ ಆ ಒಂದು ಪರಸ್ಪರ ಪ್ರೀತಿ ಇದೆಯೋ ಆ ರೀತಿ ಇರಬೇಕು. ಎಲ್ಲಿ ಪ್ರೀತಿ ಇಡ್ತೀವಿ ಅಲ್ಲಿ ನಮ್ಮ ಮನಸ್ಸು ನಿಂತ್ಕೊಳ್ಳುತ್ತೆ. ಧ್ಯಾನದಲ್ಲಿ ಪ್ರೀತಿಯನ್ನು ಇಡ್ಬೇಕು. 1000 ಕೆಲಸಗಳಿರ್ಲಿ, ಅದೆಷ್ಟೇ ಕೆಲಸಗಳಿರ್ಲಿ, ಭಗವನ್ ನಾಮ ಸ್ಮರಣೆ ಮಾಡ್ತಾ ಇರ್ಬೇಕು. ಮತ್ತೆ ನಾನು ಧ್ಯಾನ ಮಾಡ್ಬೇಕಪ್ಪ, ಇಷ್ಟೊತ್ತು ಶುರು ಆಗತ್ತೆ, ನಾನು ನನ್ನ ಮನಸ್ಸಿನಲ್ಲಿ ನಿಲ್ಸ್ಕೋಬೇಕು, ನಾನು ಹೋಗ್ಬೇಕು ಅಲ್ಲಿ ಧ್ಯಾನ ಮಾಡ್ಬೇಕು ಕೂತ್ಕೊಂಡು ಅಂತಕ್ಕಂಥ ಮನಸ್ಸಿರ್ಬೇಕು. ಆಗ ಮಾತ್ರ ಖಂಡಿತವಾಗಿ ನಮ್ಮ ಸಾಧನೆಗಳು ಯಶಸ್ವಿ ಆಗ್ತವೆ. ಜಗದ ಮೋಹ ಇರುವನಕ ಭಕ್ತಿ ಮೊಳೆಯದಲ್ಲಿ, ಜಗದ ಮೋಹವಿರುವನಕ ಭಕ್ತಿ ಮೊಳೆಯದಲ್ಲಿ, ಮೋಹವ ತ್ಯಜಿಸಿ ಹರಿಯನ್ನು ಭಜಿಸೆ ಭಕ್ತಿ ಬೆಳೆಯುವುದಲ್ಲಿ ಕಬೀರ ಭಕ್ತಿ ಬೆಳೆಯುವುದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಜಗತ್ತಿನ ಮೇಲೆ ಮೋಹ ಎಲ್ಲಿ ತನಕ ಇರ್ತದೋ ಅಲ್ಲಿಯ ತನಕವೂ ಭಕ್ತಿ ಹುಟ್ಟೋದಿಲ್ಲ. ಮೋಹವನ್ನ ಯಾವಾಗ ತ್ಯಜಿಸಿ ಭಗವಂತನಲ್ಲಿ ನಾವು ಮನಸ್ಸನ್ನ ಇಡ್ತೀವೋ ಅಲ್ಲಿ ಭಕ್ತಿ ಬೆಳೆಯುತ್ತೆ. ಭಕ್ತಿ ಬೆಳೆಸ್ಬೇಕು ಅಂತಂದ್ರೆ ಮೋಹವನ್ನ ಜಗತ್ತಿನ ಮೇಲೆ, ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ, ಈ ದೇಹದ ಸೌಂದರ್ಯ, ಈ ದೇಹದಲ್ಲಿ ಇರ್ತಕ್ಕಂಥ ಯೌವನ, ಇದೆಲ್ಲದರ ಮೇಲೆ ಇರ್ತಕ್ಕಂಥ ಮೋಹವನ್ನ ತ್ಯಜಿಸ್ಬೇಕು. ತ್ಯಜಿಸಿದಾಗ ಮಾತ್ರ ನಮಗೆ ಭಕ್ತಿ ಬೆಳೆಯುತ್ತೆ ಹೊರತು ಸುಮ್ನೆ ಭಕ್ತಿ ಬೆಳೆಯೋದಿಲ್ಲ.
ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ. ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ. ಪ್ರೇಮವೆಂಬ ಎರಡಕ್ಷರವನು ಅರಿತವನೇ ಪಂಡಿತ ಕಬೀರ, ಅರಿತವನೇ ಪಂಡಿತ. ನೋಡಿ ಎಂತ ಮಾತು ಹೇಳ್ತಾ ಇದ್ದಾರೆ. ಅನೇಕ ಗ್ರಂಥಗಳನ್ನ ಓದ್ಬಿಟ್ಟಿದ್ದೀನಿ ನಾನು, ವೇದಗಳನ್ನ ಓದಿದ್ದೀನಿ, ಉಪನಿಷತ್ತುಗಳನ್ನ ಓದಿದ್ದೀನಿ, ಎಲ್ಲಾ ಗ್ರಂಥಗಳನ್ನು ಓದ್ಬಿಟ್ಟಿದ್ದೀನಿ ಅಂತಕ್ಕಂತ ಅವನು ಕೇವಲ ಪಂಡಿತನಲ್ಲ, ಅವನು ಪುಸ್ತಕದ ಹುಳು ಅಷ್ಟೇ, ಪುಸ್ತಕದ ಪಂಡಿತ. ಅವನಲ್ಲಿರ್ತಕ್ಕಂಥ ಜ್ಞಾನ ಪುಸ್ತಕದ ಜ್ಞಾನ ಅಷ್ಟೇ. ಆದ್ರೆ ಭಗವಂತನಲ್ಲಿ ಪ್ರೀತಿ ಇರಬೇಕು. ಭಗವಂತನಲ್ಲಿ ಪ್ರೀತಿ ಅಂದ್ರೆ ಹೇಗೆ? ಎಲ್ಲರ ಹೃದಯದಲ್ಲಿ ಇರ್ತಕ್ಕಂಥವನೇ ಆ ಭಗವಂತ. ಎಲ್ಲರ ಹೃದಯದಲ್ಲಿ ರಮಿಸ್ತಾ ಇರ್ತಕ್ಕಂಥವನು ಆ ಶ್ರೀರಾಮ. ಆ ಶ್ರೀರಾಮನಲ್ಲಿ ಇರ್ತಕ್ಕಂಥದ್ದನ್ನ ನಾವು ಭಕ್ತಿಯನ್ನು ಇಡಬೇಕು. ಆ ಹೃದಯದಲ್ಲಿ ಇರ್ತಕ್ಕಂಥ ಆತ್ಮಾರಾಮನನ್ನು ನಾವು ಪ್ರೀತಿ ಮಾಡಿದಾಗ ಮಾತ್ರ ಅಲ್ಲಿ ಭಕ್ತಿ ಬೆಳೆಯುತ್ತೆ. ಭಗವತ್ ಪ್ರೇಮದ ಕಥೆಯ ಬಾಯಿಲಿ ಬಣ್ಣಿಸಲಹುದೇ, ಭಗವತ್ ಪ್ರೇಮದ ಕಥೆಯ ಬಾಯಲ್ಲಿ ಬಣ್ಣಿಸಲಹುದೇ. ನಿನ್ನಯ ಹೃದಯದ ಒಳಗೊಳಗೆ ಭಾವಿಸಿ ಭಾವಿಸಿ ತಿಳಿಯೋ ಕಬೀರ, ಭಾವಿಸಿ ಭಾವಿಸಿ ತಿಳಿಯೋ. ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಪ್ರೀತಿಯನ್ನ ಇಡ್ತಕ್ಕಂಥದ್ದನ್ನ ಬಾಯಿಂದ ವರ್ಣನೆ ಮಾಡೋ ಹೇಳೋಕ್ ಆಗೋದಿಲ್ಲ. ವರ್ಣನೆ ಮಾಡ್ಲಿ ಹೇಳಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅವಾಗ್ಮಾನಸ ಗೋಚರ ಅಂತ ಹೇಳ್ತಾರೆ. ಮಾತು ಮತ್ತು ಮನಸ್ಸಿನಲ್ಲಿ ತಿಳಿಯೋಕ್ಕೂ ಆಗೋಲ್ಲ, ನೋಡೋಕ್ಕೂ ಆಗಲ್ಲ, ಹೇಳೋದಕ್ಕೂ ಆಗೋಲ್ಲ. ಆದ್ರಿಂದ ಹೇಗೆ ನನ್ನ ಹೃದಯದ ಒಳಗಡೆ ನಾನು ಸೇರ್ಬೇಕು, ಆ ಹೃದಯದ ಒಳಗಡೆ ಕುಳಿತು ನಾನು ಭಾವನೆಯ ಮೂಲಕವೇ ಆ ಭಗವಂತನಲ್ಲಿ ಪ್ರೀತಿಯನ್ನ ಇಡಬೇಕು ಅಂತ. ಮತ್ತೆ ಎದೆಯಲ್ಲಿ ಪ್ರೇಮ ಮನದಲ್ಲಿ ನಾಮ. ನೋಡಿ ಎಷ್ಟು ಚೆನ್ನಾಗಿದೆ. ಎದೆಯಲ್ಲಿ ಪ್ರೇಮ ಮನದಲ್ಲಿ ನಾಮ, ಇವು ಯಾರಲ್ಲಿ ಇವೆಯೋ, ನಿಜಕ್ಕೂ ಅವನು ಈ ಅವನಿಯನು ಬೆಳಗುತ್ತಿರುವ ಸಂತ ಕಬೀರ, ಬೆಳಗುತ್ತಿರುವ ಸಂತ. ಎದೆಯಲ್ಲಿ ಅಂದ್ರೆ ಹೃದಯದಲ್ಲಿ ಯಾವಾಗ್ಲೂ ಪ್ರೀತಿ ತುಂಬಿಕೊಂಡಿರ್ಬೇಕು. ಯಾವ ರೀತಿಯ ಪ್ರೀತಿ? ಮನಸ್ಸಿನಲ್ಲಿ ಏನು ನಾಮ ಇದೆ, ಭಗವಂತನ ನಾಮ ಸ್ಮರಣೆ ಮಾಡ್ತಾ ಇದ್ದೀವಿ, ಅಲ್ಲಿ ಪ್ರೀತಿಯನ್ನ ಇಟ್ಕೊಂಡಿದ್ರೆ ಅವೆರಡು ಯಾರ ಹೃದಯದಲ್ಲಿ ಇದೆಯೋ ಅವನೇ ನಿಜವಾದ ಸಂತ. ಅವನು ಈ ಅವನಿಯನು, ಅವನಿದ್ರೆ ಈ ಭೂಮಿಯಲ್ಲಿರ್ತಕ್ಕಂಥ ಅಜ್ಞಾನಿಗಳನ್ನ ಸುಜ್ಞಾನಿಗಳನ್ನಾಗಿ ಮಾಡ್ತಕ್ಕಂಥ ಒಬ್ಬ ಸಂತನಾಗ್ತಾನೆ. ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ, ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ. ಗಾಳಿ ಆಡಿದರು ಪ್ರಾಣವಿರದ ಕಮ್ಮಾರನ ತಿದಿಯೋ ಕಬೀರ, ಕಮ್ಮಾರನ ತಿದಿಯೋ. ಹಿಂದೆ ಈ ಕಬ್ಬಿಣದ ಕೆಲಸ ಮಾಡುವವರು ತಿದಿ ಒಂದು ಇದಿಟ್ಕೊಂತ ಇದ್ರು ಕುಲುಮೆನಲ್ಲಿ. ಅದು ಚರ್ಮದ ತಿದಿ ಇರ್ತಿತ್ತು, ಅದರಲ್ಲಿ ಒಳಗಡೆ ಓಪನ್ ಮಾಡಿದಾಗ ಗಾಳಿ ತುಂಬ್ಕೊತಿತ್ತು, ಮುಚ್ಚಿ ಮತ್ತೆ ಪ್ರೆಸ್ ಮಾಡಿದಾಗ ಆ ಗಾಳಿ ಆ ತಿದಿ ಕಡೆಗೆ ಹೋಗಿ ಆ ಕುಲುಮೆ ಕಡೆಗೆ ಹೋಗಿ ಬೆಂಕಿ ಉತ್ಪತ್ತಿ ಆಗ್ತಾ ಇತ್ತು. ಕೇವಲ ಗಾಳಿ ಆಡ್ತಾ ಇರುತ್ತೆ ಅಷ್ಟೇ, ಅಲ್ಲಿ ಪ್ರಾಣ ಇಲ್ಲ. ಈ ದೇಹದ ಒಳಗಡೆ ಕೂಡ ಗಾಳಿ ಆಡ್ತಾ ಇದೆ, ಉಸಿರು ಹೋಗ್ತಾ ಇದೆ, ಉಸಿರು ಬರ್ತಾ ಇದೆ. ಇಲ್ಲಿ ಭಕ್ತಿ ತುಂಬಿಕೊಂಡಿದ್ರೆ ಮಾತ್ರ, ನಿಜವಾದ ಆತ್ಮಭಕ್ತಿ ಪರಮಾತ್ಮ ಭಕ್ತಿ ಇದ್ರೆ ಮಾತ್ರ ಇದು ಶರೀರ ಅನ್ಸ್ಕೊಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಈ ಕಮ್ಮಾರನ ತಿದಿ ಕೆಲಸ ಮಾಡುತ್ತಲ್ಲ ಅದರಂತೆ ಆಗ್ಬಿಡುತ್ತೆ ಹೊರತು ಇಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಪ್ರೇಮ ಪ್ರೀತಿಗಳ ಪೂರ್ಣ ರೂಪ ಭಕ್ತಿ ಎಂದೆನಿಸುವುದು. ಪ್ರೇಮ ಪ್ರೀತಿಗಳ ಪೂರ್ಣ ರೂಪ ಭಕ್ತಿ ಎಂದೆನಿಸುವುದು. ಇಂಥ ದಿವ್ಯ ಭಕ್ತಿಯು ದೊರಕುವುದು ಸದ್ಗುರು ಕೃಪೆಯಿಂದ ಕಬೀರ, ಸದ್ಗುರು ಕೃಪೆಯಿಂದ. ಪ್ರೇಮ ಮತ್ತು ಪ್ರೀತಿ ಇವೆರಡರ ರೂಪವೇ ಭಕ್ತಿ ಅಂತ ಹೇಳ್ಕೊಳ್ಳುತ್ತೆ. ಇಂತಹ ದಿವ್ಯವಾದಂತಹ ಭಕ್ತಿ ಯಾಕೆ ಸಿಗತ್ತೆ, ಯಾವ ರೀತಿ ಸಿಗತ್ತೆ ಅಂತ ಹೇಳಿದ್ರೆ ಅದು ಸದ್ಗುರುವಿನ ಕೃಪೆಯಿಂದ. ಸದ್ಗುರುವಿನ ಕೃಪೆ ನಮ್ಗೆ ಯಾವಾಗ ಆಗತ್ತೆ ಆಗ ಮಾತ್ರ ಇವೆಲ್ಲ ಸಿಕ್ಕುವಂತದ್ದು, ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಸಿಕ್ಕೋದಿಲ್ಲ. ಆದ್ರಿಂದ ನಮ್ಮ ಗಮನ ಯಾವಾಗ್ಲೂ ಆ ಭಗವಂತನ ನಾಮಸ್ಮರಣೆಯಲ್ಲಿ, ಭಗವಂತನ ದಿವ್ಯ ಸಂದೇಶಗಳು, ಮತ್ತೆ ಈ ಭಗವಂತನ ಬಗ್ಗೆ ಎಂತೆಂತ ಮಹಾತ್ಮರು ಎಂತೆಂತ ಸಂದೇಶಗಳನ್ನ ಕೊಟ್ಟು ಹೋಗಿದ್ದಾರೆ ಅವರನ್ನ ದರ್ಶನ ಮಾಡೋದಕ್ಕೆ, ಆ ಕಡೆಗೆ ನಮ್ಮ ಗಮನ ಇರುತ್ತೆ. ಮತ್ತೆ ಆ ಭಗವಂತನಲ್ಲಿ ನಮ್ಗೆ ಸಿಕ್ಲಿಲ್ಲ ಅಂತ ಹೇಳಿದ್ರೆ ವ್ಯಾಕುಲತೆ, ನನಗೆ ಯಾಕೆ ಭಗವಂತ ದರ್ಶನ ಕೊಡ್ಲಿಲ್ಲ, ಅಯ್ಯೋ ಪರಮಾತ್ಮ ಯಾಕೆ ನಿನ್ನ ದರ್ಶನ ಕೊಡ್ಲಿಲ್ಲ, ನಿನ್ನ ನಾಮಸ್ಮರಣೆ ನನಗೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂತ ಒಂದು ವ್ಯಾಕುಲತೆ ಇರಬೇಕು. ಅದಕ್ಕೆ ಹೇಳ್ತಾರೆ, ದೇವನ ಬರವನ್ನು ಕಾದು ಕಾದು ಕುರುಡಾಯಿತು ಕಣ್ಣು, ದೇವನ ಬರುವನ್ನು ಕಾದು ಕಾದು ಕುರುಡಾಯಿತು ಕಣ್ಣು, ನಾಮ ಜಪವನ್ನು ಮಾಡಿ ಮಾಡಿ ನಾಲಿಗೆಯಲ್ಲಿ ಹುಣ್ಣು ಕಬೀರ, ನಾಲಿಗೆಯಲ್ಲಿ ಹುಣ್ಣು. ದೇವರು ಬರ್ತಾನೆ ಬರ್ತಾನೆ ಅಂತ ಕಾದು 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 ಕಣ್ಣು ಕುರುಡಾಯ್ತೆ ಹೊರತು ದೇವ್ರು ಬರ್ಲಿಲ್ಲ, ನಾವು ಕಾಣ್ಲಿಲ್ಲ. ದೇವ್ರು ಯಾವತ್ತು ಕಣ್ಮುಂದೆ ಬಂದು ನಿಂತ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನು ನಮ್ಮೆಲ್ಲರ ಹೃದಯದ ಒಳಗೆ ಕೂತಿದ್ದಾನೆ. ಮನಸ್ಸನ್ನ ಅಂತರ್ಮುಖಗೊಳಿಸಿ ಧ್ಯಾನವನ್ನ ಮಾಡ್ತಾ ಹೋದ್ರೆ ತನ್ನಷ್ಟೇ ತಾನೇ ನಮ್ಮ ದೃಷ್ಟಿಗೆ ಗೋಚರವಾಗ್ತಾನೆ. ಇಲ್ಲಿ ಬರೀ ನಾಮ ಜಪ ಮಾಡ್ತಾ ಕೂತ್ಕೋತಾರೆ, ಮನಸ್ಸನ್ನೆಲ್ಲೋ ಇಡ್ತಾರೆ. ಓಂ ನಮ ಶಿವಾಯ ಊಟಕ್ಕೂಪಾಯ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ಇಲ್ಲಿ ಕೇವಲ ನಾಮ ಜಪವನ್ನ ಮಾಡೋದ್ರಿಂದ ಏನು ಉಪಯೋಗವಿಲ್ಲ. ಅದರಿಂದ ಬರೀ ನಾಲ್ಗೆನಲ್ಲಿ ಹುಣ್ಣಾಗತ್ತೆ ಅಷ್ಟೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಗು ಎದ್ದೇಳ್ತು ನೋಡೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ತಿಂಡಿ ಬಾಕ್ಸ್ ಹಾಕಿದ್ಯಾ ನೋಡು. ಹೀಗೆ ಭಗವಂತನಲ್ಲಿ ತದೇಕ ಚಿತ್ತದ ಧ್ಯಾನವನ್ನ ಮಾಡ್ದೇನೆ ಮನಸ್ಸನ್ನ ಅಲ್ಲಲ್ಲೇ ಹರಡ್ಕೊಂಡು ಕೇವಲ ಬರೀ ಭಗವಂತನ ನಾಮಸ್ಮರಣೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಪ್ರಯೋಜನ ಏನು? ಊಟ ನಿದ್ರೆ ನೀಟಾಗಿ ಗೈದು ಜನ ಸುಖದಿಂದಿಹರು, ಊಟ ನಿದ್ರೆ ನೀಟಾಗಿ ಗೈದು ಜನ ಸುಖದಿಂದಿಹರು, ಕಬೀರನೊಬ್ಬನೆ ರೋಧಿಸುವುದನು ಅರಿಯುವರಾರಿಹರು, ಕಬೀರ ಅರಿಯುವರಾರಿಹರು. ನೋಡಿ ಎಷ್ಟು ಚೆನ್ನಾಗಿ ತನ್ನ ಸಂಕಟವನ್ನ ಹೇಳ್ಕೊಳ್ತಾ ಇದ್ದಾರೆ ಕಬೀರದಾಸರು. ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಆನಂದವಾಗಿ ನಿದ್ರೆ ಮಾಡ್ಕೊಂಡು ಜನ ಸುಖವಾಗಿದ್ದಾರೆ, ಆದ್ರೆ ನಾನು ಭಗವಂತನ ದರ್ಶನವನ್ನ ಮಾಡ್ಬೇಕು ಅಂತೇಳಿ ಸದಾ ಭಗವಂತ ಯಾಕಪ್ಪ ನನಗೆ ದರ್ಶನ ಕೊಡ್ತಾ ಇಲ್ಲ ಅಂತೇಳಿ ರೋದನೆಯನ್ನ ಮಾಡ್ತಾ ಇದ್ದೀನಿ, ಗೋಳಾಡ್ತಾ ಇದ್ದೀನಿ. ಈ ನನ್ನ ಗೋಳು ಯಾರ್ ಕೇಳ್ತಾರೆ, ಯಾರ್ಗ ಅರ್ಥವಾಗತ್ತೆ? ವಿನಂತಿಸುವೆ ಕರ ಮುಗಿದು ಲಾಲಿಸು ಹೇ ದೇವಾ, ವಿನಂತಿಸುವೆ ಕರ ಮುಗಿದು ಲಾಲಿಸು ಹೇ ದೇವಾ, ಈ ದೀನನಲ್ಲಿ ದಯವಿರಲಿ ಸಾಧು ಸಂಗವಿರಲಿ, ಕಬೀರ ಸಾಧು ಸಂಗವಿರಲಿ. ಭಗವಂತ ನಿನ್ನಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳಪ್ಪ. ಈ ದೀನನಲ್ಲಿ ಈ ಬಡವನಲ್ಲಿ ದಯೆಯನ್ನು ತೋರಿಸು ತಂದೆ. ಯಾತಕ್ಕೋಸ್ಕರ, ಯಾವ ರೀತಿ ದಯೆ ತೋರಿಸ್ಬೇಕು? ಸಾಧು ಸಂಘವಿರಲಿ, ಸಾಧು ಸಂಘದಲ್ಲಿ ಮಾತ್ರ
ನಮಗೆ ಭಗವಂತನ ದರ್ಶನ ಮಾಡ್ತಕ್ಕಂತಹ ಅವಕಾಶವನ್ನ ಸಿಗತ್ತೆಯೇ ಹೊರತು ದುರ್ಜನರ ಜೊತೆಯಲ್ಲಿ ಏನು ಸಿಕ್ಕೋದಿಲ್ಲ. ಅದಕ್ಕೆ ಈಗ ಸರ್ವಜ್ಞ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಕಲ್ಲು ಹಾದಂತೆ ಸರ್ವಜ್ಞ. ಆ ಕಲ್ಲಲ್ಲಿ ಹೊಡೆದ್ರೆ ಪೆಟ್ಟು ಎಷ್ಟು ನೋವಾಗುತ್ತೋ ಹಾಗೆ ಕೆಟ್ಟವರ ಸಹವಾಸ ಮಾಡೋದು. ಆದ್ರಿಂದ ಸಾಧು ಸಂಘದಲ್ಲಿ ನನ್ನನ್ನು ಇರಿಸುವಂತೆ, ನನಗೆ ಹರಸುವಂತ ಹೇಳಿ. ಇನ್ನೇನೂ ಕೇಳ್ತಾ ಇಲ್ಲ ಪುಣ್ಯಾತ್ಮ. ನಾವಾಗಿದ್ರೆ ಏನ್ ಕೇಳ್ತಾ ಇದ್ವಿ? ಒಂದೆರಡು ಒಳ್ಳೆ ಬಿಲ್ಡಿಂಗು, ಮತ್ತೆ ಸುಂದರವಾಗಿರುವ ಹೆಂಡತಿನೋ, ಮತ್ತೆ ಸದ್ಗುಣಿ ಆಗಿರ್ತಕ್ಕಂಥ ಮಕ್ಕಳು, 100 ಎಕರೆ ಜಮೀನು ಕೇಳ್ಕೊಳ್ತಾ ಇದ್ವೇನೋ. ಆದ್ರೆ ಅವನು ಏನು ಕೇಳ್ತಾ ಇಲ್ಲ. ವಿನಂತಿಸುವೆ ಕೈ ಮುಗಿದು, ದೇವ ನನಗೆ ದಯೆ ತೋರು. ಏನಂತ? ಸದಾ ಸಾಧು ಸಜ್ಜನರ ಸಂಘದಲ್ಲಿರುವಂತೆ ಆಶೀರ್ವಾದ ಮಾಡು ಅಂತ ಕೇಳ್ಕೊಳ್ತೇವೆ. ಇವನೆಂತ ದಡ್ಡ ಅಲ್ವೇ? ದೇವ ನಿನ್ನಲ್ಲದೆಷ್ಟು ಗುಣ ಅವಗುಣವೇ ಇಲ್ಲ, ದೇವ ನಿನ್ನಲ್ಲದೆಷ್ಟು ಗುಣ ಅವಗುಣವೇ ಇಲ್ಲ, ನನ್ನೆದೆಯನ್ನು ನಾ ನೋಡಲು ಅಲ್ಲಿ ಅವಗುಣವೇ ಇಲ್ಲ, ಕಬೀರ ಅವಗುಣವೇ ಇಲ್ಲ. ಇದನ್ನು ಹೇಳ್ತಾ ಇದ್ದಾರೆ. ದೇವ ನಿನ್ನಲ್ಲಿ ಅದೆಷ್ಟೊಂದು ಒಳ್ಳೆಯ ಗುಣ ತುಂಬಿಕೊಂಡಿದೆ, ಅಲ್ಲಿ ಅವಗುಣಗಳಿಲ್ಲ ಅಂದ್ರೆ ಕೆಟ್ಟ ಗುಣಗಳೇ ಇಲ್ಲ. ನನ್ನೆದೆಯನ್ನು ನಾನು ನೋಡಲು ಅಲ್ಲಿ ಅಂದ್ರೆ, ನನ್ನೆದೆ ಅಂದ್ರೆ ನನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಿನ್ನನ್ನ ನಾನು ಯಾವಾಗ ನೋಡೋದಕ್ಕೆ ಪ್ರಯತ್ನ ಮಾಡ್ತೀನೋ ಆವಾಗ ಅಲ್ಲಿ ಅವಗುಣಗಳೇ ಇಲ್ಲ, ಕೆಟ್ಟ ಗುಣಗಳು ಇರೋದೇ ಇಲ್ಲ. ಅಂದ್ರೆ ಏನಿಲ್ಲಿ ನನ್ನೊಳಗಡೆ ಇರ್ತಕ್ಕಂಥ ಪರಮಾತ್ಮನೇ ಎಲ್ಲರೊಳಗೂ ಇದ್ದಾನೆ ಅಂತಕ್ಕಂಥ ಸರ್ವಾತ್ಮ ಭಾವವನ್ನ ನಾವ್ ಯಾವಾಗ ತಂದುಕೊಳ್ತೀವೋ ಆವಾಗ ಆ ವ್ಯಕ್ತಿಯಲ್ಲಿ ಯಾರಿಗೂ ಕೆಟ್ಟದನ್ನ ಮಾಡ್ಬೇಕು ಅಂತಲೋ, ಯಾರಿಗಾರು ಕೆಟ್ಟದನ್ನ ಬಯಸ್ಬೇಕು ಅಂತಲೋ ಬರೋದೇ ಇಲ್ಲ. ಸದಾ ಎಲ್ಲರನ್ನು ಪ್ರೀತಿಸ್ಬೇಕು, ಎಲ್ಲರಿಗೂ ನನ್ನಿಂದ ಆದಂತ ಒಳ್ಳೆಯದನ್ನ ಮಾಡಬೇಕು ಅಂತಕ್ಕಂಥ ಸರ್ವಾತ್ಮ ಭಾವ ಬೆಳೆಸ್ಕೊಡೋದು ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ. ಅಂತಿಮವಾಗಿ ಒಂದು ಚರಣವನ್ನ ಹಾಡಿ ಸಂಪನ್ನಗೊಳಿಸ್ತಾ ಇದ್ದೇನೆ. ಮನದಿ ಶ್ರದ್ಧೆ ಒಂದಿನಿತಿಲ್ಲ, ಭಕ್ತಿ ರುಚಿಸುತ್ತಿಲ್ಲ, ಮನದಿ ಶ್ರದ್ಧೆ ಒಂದಿನಿತಿಲ್ಲ, ಭಕ್ತಿ ರುಚಿಸುತ್ತಿಲ್ಲ, ಬಾಗಿನ ಮೀಸಲರಿಯನು ದೇವನಿಗೆ ಕೃಪೆಯನಗಿಲ್ಲ, ಕಬೀರ ಕೃಪೆಯನ ಇನ್ನೆಲ್ಲಿ. ಎಂತ ಮಾತು ಹೇಳ್ತಾ ಇದ್ದಾರೆ ನೋಡಿ. ಮನಸ್ಸಿನಲ್ಲಿ ಶ್ರದ್ಧೆ ಒಂಚೂರೂ ಇಲ್ಲ. ಶ್ರದ್ಧೆ ಯಾವಾಗ ಮನಸ್ಸಿನಲ್ಲಿ ಬರಲಿಲ್ವೋ ಭಕ್ತಿ ರುಚಿಸೋದು ಇಲ್ಲ, ಭಕ್ತಿ ಇಷ್ಟವಾಗೋದಿಲ್ಲ ಶ್ರದ್ಧೆ ಇಲ್ಲದಾಗ. ಮತ್ತೆ ಯಾಕೆ ಬರ್ಲಿಲ್ಲ? ದೇವ್ರಿಗೊಂದು ನಮಸ್ಕಾರ ಮಾಡೋಕ್ ಇಷ್ಟವಿಲ್ಲ. ಅಯ್ಯಾ ದೇವ್ರ ಎಲ್ಲಿದ್ದಾನೆ ಬಿಸಾಕತ್ಲಾಗೆ. ಕೆಲವರು ಬಹಳ ವಿಚಾರವಾದಿಗಳು ನಾವು ಅನ್ಕೊಂಡು ವೈಚಾರಿಕವಾಗಿ ನಾವು ಮಾತನಾಡ್ತೀವಿ ಅಂತ ಹೇಳ್ತಾರೆ, ದೇವರೇ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆ ನಮಸ್ಕಾರ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ. ಅವ್ರಿಗೆ ದೇವರನ್ನ ನೋಡುವ ಶಕ್ತಿ ಇಲ್ಲ. ಯಾಕೆಂದ್ರೆ ದೇವನು ತನ್ನ ಒಳಗಡೆನೆ ಇದ್ದಾನೆ, ಬೇರೆಲ್ಲೂ ಇಲ್ಲ. ಬೇರೆಲ್ಲ ಕಾಣಿಸ್ತಾ ಇರ್ತಕ್ಕಂಥದ್ದು ನಶಿಸಿ ಹೋಗ್ತಕ್ಕಂಥ ವಸ್ತುಗಳೇ ಹೊರತು ಭಗವಂತ ಅಲ್ಲಿಲ್ಲ, ನಮ್ಮ ಹೃದಯದ ಒಳಗಡೆ ಕೂತಿದ್ದಾನೆ. ಅವನನ್ನು ನೋಡುವ ಪ್ರಯತ್ನವನ್ನು ನಾನು ಯಾವಾಗ ಮಾಡ್ಲಿಲ್ವೋ ಆಗ ನನಗೆ ದೇವರ ಕೃಪೆ ಹೇಗಾಗತ್ತೆ? ದೇವರ ಕೃಪೆ ಆಗ್ಬೇಕು ಅಂದ್ರೆ ದೇವರಲ್ಲಿ ನಮಗೆ ಭಕ್ತಿ ಇರ್ಬೇಕು, ದೇವರಿಗೆ ಸದಾ ನಮನಗಳನ್ನ ಸಲ್ಲಿಸ್ತಾ ಇರ್ಬೇಕು. ಅಂದ್ರೆ ಯಾರಿಗೂ ಕೇಡನ್ನ ಮಾಡಬಾರ್ದು. ನನ್ನಲ್ಲಿರ್ತಕ್ಕಂಥ ಭಗವಂತನೇ ಎಲ್ರೊಳಗೂ ಇದ್ದಾನೆ ಅಂತಕ್ಕಂಥ ಸರ್ವಾತ್ಮ ಭಾವವನ್ನು ತುಂಬಿಕೊಂಡು ನಾವು ಸಾಧನೆಯನ್ನು ಮಾಡಿದಾಗ ನಮಗೆ ಭಗವಂತನ ಒಲುಮೆಯಾಗತ್ತೆ. ನಮ್ಮ ಕಷ್ಟಗಳು ಪರಿಹಾರವಾಗಿ ಸುಖದ ದಿನಗಳೇ ನಮಗೆ ಬರ್ತವೆ. ಆದ್ರಿಂದ ನಾವೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಹೋಗೋಣ. ಭಕ್ತಿ ಮಾರ್ಗವೇ ಯುಕ್ತಿಗೆ ಮತ್ತು ಮುಕ್ತಿಗೆ ದಾರಿ. ಮುಕ್ತಿಯನ್ನ ನಾನು ಸಾಧಿಸಬೇಕು, ಸಾಕಪ್ಪ ಈ ಜನ್ಮಗಳು
ಈ ಜನ್ಮಗಳಲ್ಲಿ ಬಂದು ನಾವು ಕಷ್ಟ ಸುಖ ದುಃಖ ನೋವುಗಳನ್ನ ಅನುಭವಿಸಿ ಸಾಕಾಗಿದೆ, ನಮಗಿನ್ನು ಮುಕ್ತಿಯೇ ಬೇಕೇ ಹೊರತು ಇನ್ನು ಮತ್ತೆ ಜನ್ಮಗಳು ಬೇಡ ಅನ್ನೋದಾದ್ರೆ ಮೊಟ್ಟ ಮೊದಲನೇದಾಗಿ ಭಕ್ತಿ ಬೇಕು. ಆದ್ರೆ ಭಕ್ತಿಯಿಂದ ಕರ್ಮ, ಕರ್ಮದಿಂದ ಜ್ಞಾನ. ಆವಾಗ ಜ್ಞಾನದಲ್ಲಿ ನಾವು ಯಾವಾಗ ನಿಲ್ತೀವಿ ಸ್ವರೂಪ ಧ್ಯಾನದಲ್ಲಿ, ಆಗ ನಾವು ಮುಕ್ತಿಯನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ, ಕಬೀರ ದಾಸರದು ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಹಾಡಿದ್ರು ಕೂಡ ಮುಗಿಯೋದೇ ಇಲ್ಲ, ಅಷ್ಟೊಂದಿದೆ. ಯಾಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ವಿಚಾರಗಳು ಅಷ್ಟು ಅದ್ಭುತವಾಗಿದ್ದಾವೆ. ಆದ್ರಿಂದ ಈಗ ಸಮಯ 7:32 ಆಗಿರೋದ್ರಿಂದ ಈ ದಿನದ ಆ ಕಬೀರದಾಸರ ಆ ಕಬೀರ ಬೀರದ ಬೆಳಕನ್ನ ಸಂಪನ್ನಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಕೂಡ ಒಂದಷ್ಟು ಹಾಡೋಣ. ಹರಿ ಓಂ. ಯಾರು ಸದ್ದಿಲ್ಲ. ಎಸ್ 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 ಸರ್, ಎಲ್ಲ ಕೇಳಿಸ್ಕೊತಾ ಇದ್ದಾರೆ. ಸೊ ನಿಜವಾಗಿ ಅದ್ಭುತವಾದ ಈ ಕಬೀರ್ ದೋಹಗಳು, ಅದಕ್ಕೂ ಸಂಬಂಧಿತ ಅರ್ಥ ಅಂತ ಅನ್ನೋದು ಸೊ ನೀವು ನೀಡಿದಕ್ಕೂ ಸೊ ಹೃದಯಪೂರ್ವಕ ಧನ್ಯವಾದ ಸರ್. ಮತ್ತೆ ಒಂದ್ಸರಿ ತಮ್ಗೆ ಈಗ ತುಂಬಾ ಇದೆ ಸಾರಿ ಹೆಚ್ಚು ಕಮ್ಮಿ ನನ್ನ ಬುಕ್ ಅಲ್ಲಿ ಒಂದು 500-600 ಚರಣಗಳಿದ್ದಾವೆ. ನಾವು ದಿನದಲ್ಲಿ 10-15 ಅಷ್ಟೇ ಹಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಆದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ಯಾರ್ದಾದ್ರು ಕಾರ್ಯಕ್ರಮವಾದಾಗ ತಾವು ಮುಂಚಿತವಾಗಿ ತಿಳಿಸಿದ್ರೆ ಆ ಕಬೀರ ದೋಹಗಳನ್ನೇ ಒಂದು ಅರ್ಧ ಗಂಟೆ ಮಾಡಿಸೋ ಪ್ರಯತ್ನ ಮಾಡೋಣ. ಸರಿ ಸರ್, ಖಂಡಿತ.